ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೆರಿಮಾ ಕನ್ನಡ ವ್ಲಾಗ್ಸ್. ತುಂಬ ದಿನ ಆದಮೇಲೆ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಇತ್ತು, ಸೊ ಅದಕ್ಕೋಸ್ಕರ ಸ್ವಲ್ಪ ದಿನ ವ್ಲಾಗ್ ಮಾಡಿರಲಿಲ್ಲ. ಸೊ ಅಗೇನ್ ಇವತ್ತು ವ್ಲಾಗನ್ನು ಮಾಡ್ತಾ ಇದ್ದೀನಿ. ನನಗೂ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಾರೆ ವ್ಲಾಗ್ಸ್ ಮಾಡಿ, ಯಾಕೆ ಮಾಡ್ತಾ ಇಲ್ಲ ಅಂತ. ಸೊ ನಮಗೂ ಸ್ವಲ್ಪ ಪ್ರಾಬ್ಲಮ್ ಇತ್ತು, ವ್ಲಾಗ್ ಮಾಡೋ ಮನಸ್ಥಿತಿಲಿ ನಾವು ಇರಲಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ದಿನ ವ್ಲಾಗ್ಸ್ ಎಲ್ಲ ಸ್ಟಾಪ್ ಮಾಡಿದ್ದೆ. ಇವಾಗ ಒಂದು ಡೈಲಿ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಇವತ್ತು ಆಬ್ವಿಯಸ್ಲಿ ಕಿರಣ್ಗೆ ವೀಕ್ ಆಫ್ ಇರೋದ್ರಿಂದ ನಾವು ಒಂದು ನಾರ್ಮಲ್ ಒಂದು ರೀಲ್ ಶೂಟ್ ಮಾಡೋಕ್ಕೆ ಹೋಗಬೇಕು. ಸೊ ಅದಕ್ಕೂ ಮುಂಚೆ ಒಂದು ಔಟ್ಫಿಟ್ ಕಲೆಕ್ಟ್ ಮಾಡ್ಕೋಬೇಕು. ಸೊ ಎಲ್ಲಾನು ಇವತ್ತು ಫುಲ್ ಡೇ ಏನೇನು ಮಾಡ್ತೀವಿ ಏನೇನು ಅಂತ ಕ್ಯಾಪ್ಚರ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಹಾಗೇನೆ ಚೆರಿಮಾ ಸಹ ರೆಡಿ ಆಗಿದ್ದಾಳೆ ನೋಡಿ. ಕಿರಣ್ ಇವಾಗ ನಾಷ್ಟ ಮಾಡಿಸಿ ನಾನು ರೆಡಿ ಮಾಡಿದ್ದೀನಿ, ಕಿರಣ್ ನಾಷ್ಟ ಮಾಡಿಸ್ತಾ ಇದ್ದಾರೆ. ಸೊ ಎಲ್ಲ ಮಾಡಿ ನಾನು ಕೂಡ ರೆಡಿ ಆಗಿದ್ದೀನಿ. ರೆಡಿ ಅಂತಂದರೆ ಜಸ್ಟ್ ಈಸ್ಕೊಂಡು ಬಂದು ಅದಾದಮೇಲೆ ನಾನು ಮಾಡಬೇಕು, ವೀಡಿಯೋಸ್ ಎಲ್ಲ ಮಾಡಬೇಕು. ಸೊ ಬನ್ನಿ ಹೋಗೋಣ. ಚೆರಿಮನ್ಗೆ ನಾಷ್ಟ ಮಾಡಿಸ್ಬಿಟ್ಟು ಬನ್ನಿ ಹೋಗೋಣ. ಎಲ್ಲಿ ಹೋಗ್ತೀವಿ ಏನೇನು ಅಂತೆಲ್ಲರೂ ಇವತ್ತು ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ಗೈಸ್. ಸೊ ಚೆರಿಮಾ ನೋಡಿ ಜುಟ್ಟೆಲ್ಲ ಕಟ್ಕೊಂಡು ಯಾವ ರೀತಿ ರೆಡಿ ಆಗಿದ್ದಾಳೆ ಅಂತ. ಸೊ ಇವಾಗ ಟೈಮ್ ಬಂದು 11:30 ಆಗಿದೆ ಗೈಸ್. ಸೊ ಇವತ್ತು ತುಂಬಾ ಕೆಲಸ ಇದೆ. ಹಾಗೇನೋ ಒಂದು ಪ್ರಮೋಷನ್ ಸಹ ಇದೆ. ತುಂಬ ದಿನದಿಂದ ಕರೀತಾ ಇದ್ರು. ಸೊ ಕಿರಣ್ಗೆ ಕೈ ನೋವಾದಾಗಿಂದ ಯಾವ ಪ್ರಮೋಷನ್ಗೂ ಹೋಗ್ತಾ ಇಲ್ಲ, ಏನಿದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಇವಾಗ ಸ್ವಲ್ಪ ಬೆಟರ್ ಇದೆ. ಸೊ ಅದಕ್ಕೋಸ್ಕರ ಅಗೇನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೋಗೋಣ. ಸೊ ಗೈಸ್ ಆ್ಯಕ್ಚುಲಿ ಇವತ್ತೊಂದು ಒಂದು ನೋಡಿದ್ದೀವಿ, ಆ ರೀಲ್ಸ್ನ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನೋಡಿ ಯಾವ ಥರ ಬರುತ್ತೆ ಅಂತ ನೋಡೋಣ. ಬಾಪು ಹಾಯ್ ಹೇಳು. ಓಕೆ ಬನ್ನಿ ಹೋಗೋಣ. ಸೊ ಇವಾಗ ನಾವು ಒಂದು ರೆಂಟಲ್ ಸ್ಟುಡಿಯೋ ಹೋಗ್ತಾ ಇದ್ದೀವಿ. ನಾವು ಲಾಸ್ಟ್ ಟೈಮ್ ನಾನು ಔಟ್ಫಿಟ್ ಜ್ಯುವೆಲ್ಲರ್ಸ್ ಹಾಕೊಂಡು ಒಂದು ವಿಡಿಯೋ ಮಾಡಿದ್ದೆ, ದ ನಲ್ಮೆ ಎಲಿಗೆನ್ಸ್ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಔಟ್ಫಿಟ್ ಕಲೆಕ್ಟ್ ಮಾಡಿಕೊಂಡು ಬಂದು ವಿಡಿಯೋ ಮಾಡಬೇಕು. ಫೈನಲಿ ಬಂದ್ವಿ ಸ್ಟುಡಿಯೋ ಹತ್ರ. ಸೊ ಇವಾಗ ಬನ್ನಿ ಔಟ್ಫಿಟ್ ಕಲೆಕ್ಟ್ ಮಾಡ್ಕೊಳ್ಳೋಣ. ಯಾವ್ಯಾವುದು ಏನೇನು ಅಂತ ತೋರಿಸ್ತೀನಿ, ಯಾವ್ಯಾವ ತಗೊಳ್ತೀನಿ ಅಂತ. ತುಂಬಾ ಎಕ್ಸ್ಟ್ರೀಮ್ ಕಂಟ್ರೋಲ್ ನಾನು ಹಾಕಿದ ತರನೇ ಐತೆ. ಅದೇ ಜ್ಯುವೆಲ್ಲರ್ಸ್ ಚೇಂಜ್. ಅದು ತುಂಬಾ ಎಕ್ಸ್ಟ್ರೀಮ್ ಕಂಟ್ರೋಲ್ ಮಾಡಿಕ್ಕೆ ಎಲ್ಲ ಮಸಾಲ ಹಾಕಿ ಒಳಗಡೆ ಅವರು ಎಕ್ಸ್ರೇ ಎಲ್ಲ ಮಾಡಿ ನೋಡಿದ್ರು ಬ್ರೈಟ್ ಇದು ಏನು ಕ್ರ್ಯಾಕ್ ಆಗಿಲ್ಲ, ಏನಿಲ್ಲ, ಬರೀ ಬ್ಲಡ್. ಅದರಲ್ಲಿ ಸೆಲ್ಫಿನೇ ಚೆನ್ನಾಗಿ ಬರ್ತಿದೆ. ಸೊ ಗೈಸ್ ಫೈನಲಿ ಔಟ್ಫಿಟ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಮಗೆ ಔಟ್ಫಿಟ್ ಎಲ್ಲ ಅವ್ರನ್ನ ತೋರಿಸು. ಔಟ್ಫಿಟ್ ಅನ್ನ ಕೊಡ್ತಾ ಇರೋದು ಬಂದು ಮನುಶ್ರೀ ಗೌಡ ಸರ್. ಬಿಡಿ ಆಯ್ತು, ನಲ್ಮೆ ಎಲಿಗೆನ್ಸ್ ಎಂಪೋರಿಯಂ ಇಂದ ತುಂಬಾನೇ ಚೆನ್ನಾಗಿದೆ. ಔಟ್ಫಿಟ್ಸ್ ಎಲ್ಲ ಏಡ್ ಮಾಡಿಸ್ದಂಗಿದೆ. ಸೊ ಇದನ್ನ ನಾನು ವಿಡಿಯೋ ಹಾಕ್ತೀನಿ ನೋಡಿ. ಸೊ ಗೈಸ್ ಔಟ್ಫಿಟ್ ಹೆಂಗೋ ಕಲೆಕ್ಟ್ ಆಯ್ತು. ಸೊ ಇನ್ನು ಶೂಟ್ದೊಂದು ತಲೆನೋವು. ಸೊ ಇದನ್ನ ಮಾಡಿ ಔಟ್ಫಿಟ್ ಆ್ಯಂಡ್ ಜ್ಯುವೆಲ್ಲರ್ಸ್ ಎರಡನ್ನೂ ಮಾಡಿ ಕೊಲಾಬ್ ಮಾಡಬೇಕು. ಸೊ ಚೆರಿಮಾ ಒಂದು ನಿದ್ದೆ ಮಾಡಿದೆ, ಎದ್ದುಬಿಟ್ಲು. ನಾನು ಇವಾಗ ಇದನ್ನ ಹಾಕೊಂಡು ನಾನು ರೆಡಿಯಾಗಿ ಸೊ ಲೊಕೇಶನ್ ನೋಡಬೇಕು. ಸೊ ಬನ್ನಿ ಹೋಗೋಣ ಗೈಸ್. ಫೈನಲಿ ಒಂದು ಬ್ಲ್ಯಾಕ್ ಔಟ್ಫಿಟ್ ಅನ್ನ ಹಾಕೊಂಡಿದ್ದೀನಿ. ಆಕ್ಚುಲಿ ಇದು ನನಗೆ ಸ್ವಲ್ಪ ಸ್ಟಿಚಿಂಗ್ದು ಸ್ವಲ್ಪ ಇದಿದೆ. ಸೊ ಹಂಗೆ ಹೆಂಗೆಲ್ಲೋ ಅಡ್ಜಸ್ಟ್ ಮಾಡಿ ಹಾಕೊಂಡಿದ್ದೀನಿ, ರೆಡಿ ಆಗಿದ್ದೀನಿ ಗೈಸ್. ಜ್ಯುವೆಲ್ಲರಿ ನೋಡಿ
ನನಗೆ ಪ್ರಿಯಾಂಕಕ್ಕ ಮೇಕಪ್ ಮಾಡ್ಕೊಡ್ತಿದ್ದಾರೆ. ಮೇಕಪ್ ಮಾಡಿಸ್ಕೊಳಕ್ ಬಂದಿದ್ದಾಳೆ. ಮೇಕಪ್ ಮಾಡಿಸ್ಕೊಳಕ್ಕೆ ಬಂದಿದ್ದೀನಿ. ಲಾಸ್ಟ್ ಟೈಮ್ ಕ್ಲೋಸ್ ಕೂರ್ಗಿ ಸ್ಯಾರಿ ಹಾಕಿದ್ನಲ್ಲ, ಅವತ್ತು ಕಣ್ಣಿಗೆ ಸಖತ್ತಾಗಿ ಹಾಕೊಟ್ಟಿದ್ರು, ಅದಕ್ಕೆ ಉಟ್ಕೊಂಡು ಬಂದಿದ್ದೀನಿ. ಕೆಳಗಡೆ ಕಿರಣ ಸಚ್ಚಿ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡಿ ಫೈನಲಿ ಹಿಂಗೆ ರೆಡಿ ಆಗಿದ್ದೀನಿ ನೋಡಿ. ಮೇಕಪ್ ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಟ್ಟಿದ್ದಾರೆ ಅಕ್ಕ. ಸೊ ಗೈಸ್ ಬನ್ನಿ ಹೋಗೋಣ. ಗೈಸ್ ಫೈನಲಿ ಬಂದಿದ್ದೀವಿ ರೀಲ್ಸ್ ಶೂಟ್ ಮಾಡೋಕ್ಕೆ. ಸೊ ನಂದು ನಮ್ಮ ಚೆರಿನ ಕಂಟ್ರೋಲ್ ಮಾಡೋದೇ ಇವಾಗ. ಹೇಗೆ ಬರುತ್ತೋ ಗೊತ್ತಿಲ್ಲ ಔಟ್ಲುಕ್ಕ. ಎಲ್ಲಿ? ಹಾಂ, ಲಾಸ್ಟ್ ಟೈಮ್ ಬಂದಿದ್ವಲ್ಲ ಅಲ್ಲೇ ಬಂದಿರೋದು ನಾವು. ಏನು ಅಲ್ಲಿ ನೋಡಿ, ಬನ್ನಿಮಂಟಪ ರೈಲ್ವೆ ಸ್ಟೇಷನ್ ಇದು. ಬನ್ನಿಮಂಟಪ ರೈಲ್ವೆ ಸ್ಟೇಷನಾ? ಎಲ್ಲಿ? ಹೌದೇನೋ, ಫಸ್ಟ್ ಇತ್ತು. ಆಯ್ತು, ಓಕೆ ರೀಲ್ಸ್ ಮಾಡ್ತಿದ್ವಿ ಗೈಸ್. ಸೊ ಗೈಸ್ ಫೈನಲಿ ನಮ್ಮ ಒಂದು ಓಲ್ಡೆಸ್ಟ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಚಾರ್ಜ್ ಇಲ್ಲ, ಚಾರ್ಜ್ಗೆ ಹಾಕೊಂಡು ನಾನು ಮಾತಾಡ್ತಿದ್ದೀನಿ. ಏನು ಮಾಡ್ತಿದ್ವಿ? ಪೊಟ್ಯಾಟೊ ಚಿಪ್ಸ್ ತಿಂತಾ ಇದ್ದೀವಿ. ಹೊಟ್ಟೆ ಹಸಿತಿದೆ, ರೈಸ್ಗೆ ಇಟ್ಟಿದ್ದೀನಿ, ರೈಸ್ ಮಾಡಬೇಕು. ರೈಸ್ ಆಗ್ತಾಯಿದೆ. ಸೊ ಅಲ್ಲಿ ತನಕ ಪೊಟ್ಯಾಟೊ ಚಿಪ್ಸ್ ತಿಂತಾ ಕೂತಿದ್ದೀವಿ. ರೈಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಟೈಮ್ ಬಂದು ನೈಟ್ 10 ಗಂಟೆ ಆಗಿದೆ. ಸೊ ಫುಲ್ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ನನಗಂತೂ. ಸೊ ನಿದ್ದೆ ಮಾಡಿ ಎದ್ದು ಕಿರಣ್ ಇಲ್ಲ, ಅವ್ರ ಫ್ರೆಂಡ್ ಮನೆಗೇನೋ ಹೋಗಿದ್ದಾರೆ. ಸೊ ಇನ್ನೂ ಬಂದಿಲ್ಲ. ನಾನು ಊಟ ಮಾಡಿ, ಚೆರಿಮಾ ಊಟ ಮಾಡಿ ಕೂತಿದ್ದೀವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ನಾಳೆ ಕೂಡ ಒಂದು ಹೊಸ ವ್ಲಾಗ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ತುಂಬ ಸಪೋರ್ಟ್ ಮಾಡ್ತೀರಾ ವ್ಲಾಗ್ ಮಾಡಿ, ಯಾಕೆ ಮಾಡ್ತಾಯಿಲ್ಲ ಅದು ಇದು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಈ ವ್ಲಾಗ್ನ ಎಲ್ಲರೂ ಪೂರ್ತಿಯಾಗಿ ನೋಡಿದಾರ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಏನಾದರೂ ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.